ಸರಿ, ಈ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಬಂದಂತಹ ಇಂತಹ ಒಂದು ಬೆಳವಣಿಗೆಯನ್ನ ಯಾವುದಾದರೂ ಪಕ್ಷ ರಾಜಕೀಯವಾಗಿ ಬಳಸ್ಕೊಳ್ಳಲ್ವೇ? ಮಿಸ್ ಇಲ್ಲದೆ ಬಳಸ್ಕೋತಾರೆ, ಯಾರು ಬಿಡಲ್ಲ. ಬಿಜೆಪಿಯವರಾಗಿದ್ದಿದ್ರು ಬಿಡ್ತಿರ್ಲಿಲ್ಲ. ಲೆಟ್ ಅಸ್ ಬಿ ಆನೆಸ್ಟ್ ಆ ವಿಚಾರದಲ್ಲಿ. ಅವರು ಏನು ಇವಾಗ ಕಾಂಗ್ರೆಸ್ ಅದನ್ನ ಅಸ್ತ್ರ, ಬ್ರಹ್ಮಾಸ್ತ್ರ, ಪರಮಾಸ್ತ್ರದಂತೆ ಬಳಸ್ತಾ ಇದ್ದಾರೆ. ಎದುರಾಳಿಗಳನ್ನು ಬಡಿದು ಚಚ್ಚಾಕಕ್ಕೆ ಇದಕ್ಕಿಂತ ಬೇಕಾ ಅಂತ. ಚುನಾವಣೆ ಮುಗಿಯುವವರೆಗೆ ಈ ಪ್ರಕರಣವನ್ನು ಜೀವಂತವಾಗಿಡುವ ಲೆಕ್ಕಾಚಾರ ಅಂತೆ ಕೆಲವರಿಗೆ. ಹಾಗಾಗಿ ಎಲ್ಲ ಕಡೆ ಅದನ್ನು ಅಬ್ಬರಿಸ್ತಾ ಇದ್ದಾರೆ. ಶಿವಮೊಗ್ಗ ರ್ಯಾಲಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಈ ವಿಷಯ ಪ್ರಸ್ತಾಪ ಮಾಡಿ ಅವರು ರೇವಣ್ಣನೋ ಪ್ರಜ್ವಲ್ನೋ ಕೇಳಲ್ಲ. ಅವರು ಇಲ್ಲ ಸರ್, ಕೇಳಲ್ಲ. ಅವರು ಮೋದಿ ಅಮಿತ್ ಶಾ ಉತ್ತರ ಕೊಡು ಅಂತಾರೆ. ಅವ್ರು ಉತ್ತರ ಕೊಡಬೇಕು. ಅವ್ರು ಹೇಳ್ತಾರೆ ಅದು ಅವ್ರ ಪಕ್ಷ ತೀರ್ಮಾನ, ಅದು ಅವ್ರ ಪಕ್ಷ ತೀರ್ಮಾನಪ್ಪ ಅಂತಾರೆ. ನಾಳೆ ನನಗೆ ಅದಕ್ಕೆ ಹೇಳೋದು, ಯಾಕೆ ಒಂದು ರೀತಿ ಜೋಕಾಗಿ ಕಾಣುತ್ತೆ ನನಗೆಲ್ಲ ಅಂತ. ನಾಳೆ ಯಾವ್ದಾರೊಂದು ಬಿಹಾರಲ್ಲಿ ಯಾವ್ದಾರೊಂದು ಈಗ RJD ಸಂಬಂಧ ಬಂದಿತ್ತು, ಅದು ನಮಗೂ RJD ವಿಷಯಪ್ಪ, ಅದು ಅದ್ರ ನಮ್ಮನ್ನು ಕೇಳಬಾರ್ದು ನೀವು. ಆಗ ಯಾರು ಹೇಳಲ್ಲ ರಾಹುಲ್ ಗಾಂಧಿ ಉತ್ತರ ಕೊಡಿ ಅಂದರೆ ಕೊಡಲ್ಲ. ಇದಕ್ಕೆ ಮೋದಿ ಉತ್ತರ ಕೊಡೋ ಅನ್ನೋದು, ಅಥವಾ ಇದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡೋ ಅನ್ನೋದು ಬಿಜೆಪಿಯವರು ಸಂಬಂಧನೇ ಇರಲ್ಲ ಅವ್ರಗಳಿಗೆ. ನೇರ ಲಿಂಕ್ ಮಾಡಿಬಿಡೋದು, ಮಾಡಿ ಚಚಾಕು. ಈಗ ಯಾವುದೋ ರಾಮನಗರದಲ್ಲಿ ಯಾವುದೋ ಒಂದು ಕೇಸ್ ಬಂದಿದೆ ಅಂತ ಗೊತ್ತಿದೆ, ನಮಗೇನೋ ಗೊತ್ತಿಲ್ಲ ಅದೇನಾಗಿದೆಯೋ ಇನ್ನು ಫರ್ದರ್. ಅದಕ್ಕೆ ರಾಹುಲ್ ಗಾಂಧಿ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಸೋನಿಯಾ ಗಾಂಧಿ ಉತ್ತರ ಕೊಡ್ಬೇಕು ಇದಕ್ಕೆ. ಅಲ್ಲಿ ರಾಮನಗರದ ವಿಷಯನ ಇವರು ಉತ್ತರ ಹಂಗನ್ನೋದು. ಇವರು ಹಂಗೆ ಪ್ರಧಾನಿ ಉತ್ತರ, ಅಮಿತ್ ಶಾ ಉತ್ತರ. 400 ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ ಪ್ರಜ್ವಲನ ವಿದೇಶಕ್ಕೆ ಹೋಗಲು ಅವಕಾಶ ಕೊಟ್ಟಿದ್ದಾರೆ. ಐ ಹ್ಯಾವ್ ನೋ ಐಡಿಯಾ ಅದು 400 ಮಹಿಳೆಯರ ಅಂತ, ಬಿಕಾಸ್ ನಮಗೆಲ್ಲೂ ಆ ಮಾಹಿತಿಗಳು ಇನ್ನೂ ಇಲ್ಲ. ಬಿಕಾಸ್ ನಮಗೆ ಗೊತ್ತಿಲ್ಲ ಅದು ಪೆನ್ ಡ್ರೈವ್ಗಳೆಲ್ಲ ಅದು ಯಾರದ್ದಿದೆ, ಏನಿದೆ, ನಮಗೇನು ಐಡಿಯಾ ಇಲ್ಲ ಭಾಳ. ಏನು ಅದು ರಾಹುಲ್ ಗಾಂಧಿ ಹೇಳಿರೋದ್ರಿಂದ ಅವ್ರ ಹತ್ರ ಮಾಹಿತಿ ಇರಬಹುದು, ನನಗೆ ಗೊತ್ತಿಲ್ಲ. ಸದ್ಯ ದಾಖಲಾಗಿರೋದೇ 2 ಕೇಸ್ ಅಲ್ಲ, ಬೇರೆ ವಿಚಾರ ಇರೋದು ಅಂತ ಅವ್ರು ಹೇಳ್ತಿದ್ದಾರೆ. ಪ್ರಜ್ವಲ್ ಪರ ಪ್ರಚಾರ ಮಾಡಿದ್ದ ಮೋದಿ ಅಮಿತ್ ಶಾ ಕ್ಷಮೆ ಕೇಳಬೇಕು ಅಂತ ಆದೇಶ. ಈಗ ನಾಳೆ ರಾಹುಲ್ ಗಾಂಧಿ ಒಂದಷ್ಟು ಜನದ ಮೇಲೆ ಯಾರ್ದೋ ಮೇಲೆ ಪ್ರಚಾರ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಯಾರೋ ಒಬ್ಬ ಕಚಡ ಇದ್ದಾನೆ ಅಂತ ಅನ್ಕೊಳ್ಳೋಣಪ್ಪ. ಆಗ ಏನು ಮಾಡ್ತೀರಿ? ಗೊತ್ತಿದ್ದು ಅವ್ರ ಪರ ಪ್ರಚಾರ ಮಾಡಿದ್ರ ಮತ್ತೆ ಯಾರೋ ಒಬ್ಬ ಎಕ್ಸು ರೇಪಿಸ್ಟ್ ಅಂತ ಡಿಕ್ಲೇರ್ ಆಗಿದ್ದಾನೆ ಕೋರ್ಟಲ್ಲಿ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಬಂದು ಪ್ರಚಾರ ಮಾಡಿದ್ರೆ ನೀವು ಮಾನ ಮರ್ಯಾದೆ ಬೇಡವಾ ಅಂತ ಕೇಳಬೇಕು. ಲೈಕ್ ಭ್ರಷ್ಟ ಇವನು, ಕಚಡ ಇವನು, ದುಡ್ಡು ತಿಂದಿದ್ದಾನೆ, ಮೇವಿನ ಹೆಸರು ದುಡ್ಡು ತಿಂದಿದ್ದಾನೆ ಅಂತ ಯಾರೋ ಒಬ್ರಿಗೆ ಶಿಕ್ಷೆ ಕೊಟ್ಟಿರ್ತಾರಪ್ಪ ಯಾವುದೋ ರಾಜ್ಯದಲ್ಲಿ. ಕ್ಲಿಯರ್ ಆಗಿ ಅವ್ರ ಪರ ಹೋಗಿ ನಿಂತ್ಕೊಂಡ್ರೆ ನಾವೇನು ಹೇಳಬೇಕಾಗ? ಭ್ರಷ್ಟ ಅಂತ ಡಿಕ್ಲೇರ್ ಆಗಿರೋ ಒಂದು ಪಕ್ಕ ಹೋಗಿ ನಿಂತ್ಕೊಳ್ಳೋಕೆ ನಿಮಗೆ ಮಾನ ಮರ್ಯಾದೆ ಇಲ್ವಾ ಅಂತ ಕೇಳ್ಬೋದು ಬೇಕಾದ್ರೆ ಯಾರು. ಅದಕ್ಕೆ ಮೊದಲೇ ಕೇಳೋದು ಕಷ್ಟ, ಗೊತ್ತಿದ್ರೆ ಬೇರೆ. ಮೋದಿ ಅಂಡ್ ಅಮಿತ್ ಶಾಗೆ ಇದು ನಾಲೆಡ್ಜ್ ಇತ್ತು ಅನ್ನೋದಕ್ಕೆ ಯಾರಾದರೂ ಏನಾದರೂ ಒಂದು ತಂದ್ರೆ ಐ ಥಿಂಕ್ ದೇ ಡಿಸರ್ವ್ಸ್ ಟು ಬಿ ಅಟ್ಯಾಕ್ಡ್. ಆಗ ಕುಮಾರಸ್ವಾಮಿ ಒಪ್ಕೊಂಡಿದ್ರು ಅನ್ನೋದೇ ಇಲ್ಲಿ ದೊಡ್ಡ ವಿಷಯ. ಇಟ್ ಹ್ಯಾಸ್ ಟು ಬಿ ಪ್ರಾಪರ್ಲಿ. ಇದು ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ರೆ ಆಗಲ್ಲ. ಹಂಗಾಗಲ್ಲ. ಸ್ಟಿಲ್ ಈ ಮಧ್ಯೆ ಪ್ರಜ್ವಲ್ ಪ್ರಕರಣನ ಶ್ರೀಕೃಷ್ಣನೊಂದಿಗೆ ಸಮೀಕರಿಸಿ ಸಚಿವ RB ತಿಮ್ಮಾಪುರ ಎಂಬ ತಜ್ಞ ಮಂತ್ರಿ ಮಾತನಾಡಿದ್ದಾರೆ. ಅವರು ಸ್ವಲ್ಪ ಅವಾಗ ಒಳ್ಳೆ ರಿಸರ್ಚ್ಗಳು ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಈ ಥರದ ರಿಸರ್ಚ್ ಆದಮೇಲೆ ಭಾರಿ ಆಕ್ರೋಶ. ಈಗ ಆಕ್ರೋಶ ಏನಾದ್ರು ಇರಲಿ, ನಾನು ಒಂದೇ ಒಂದು ಪ್ರಶ್ನೆ ತಿಮ್ಮಾಪುರ ಅವ್ರಿಗೆ ಕೇಳೋದೀಗ, ಅಥವಾ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ, ರಾಜ್ಯ ಅಧ್ಯಕ್ಷರು. ಸರ್, ಈಗ 14 ಲೋಕಸಭಾ ಕ್ಷೇತ್ರದಲ್ಲಿ ಶ್ರೀಕೃಷ್ಣನ ಆರಾಧಕರಾಗಿ ಇರುವವರು ಏನು ಮಾಡಬೇಕು? ಹಲವಾರು ಜಾತಿಗಳು ಅಥವಾ ಇದಕ್ಕೆ ಉಪಜಾತಿಗಳಿಗೆ ಶ್ರೀಕೃಷ್ಣ ದೇವರು ಅಲ್ವಾ? ಫಾರ್ ಎಕ್ಸಾಂಪಲ್ ಈಗ ಗೊಲ್ರಲ್ಲಿ ಶ್ರೀಕೃಷ್ಣ ದೊಡ್ಡ ದೇವರಪ್ಪ, ಹೌದಲ್ವಾ? ಈಗೆಲ್ಲೆಲ್ಲೋ ಇರ್ತಾರೆ ಅಂತ ಅನ್ಕೊಳ್ಳೋಣ. ಅವ್ರು ಏನು ಮಾಡಬೇಕೀಗ ಅಂತ ಒಂಚೂರು ಗೈಡ್ ಮಾಡ್ತೀರಾ? ನಿಮ್ಮ ಎಕ್ಸ್ಪರ್ಟ್ನ ಕೇಳಿ. ಭಾಳ ಸರಳ, ನಿಮ್ಮದೇ ವಾದ. ಈಗ ಫಾರ್ ಎಕ್ಸಾಂಪಲ್ ಈಗ ಅಂಬೇಡ್ಕರ್ನ ಯಾವುದಕ್ಕೋ ಸುಮ್ಮನೆ ಯಾರೋ ಅವನ ಬಾಯಿ ಬಂದಂಗೆಲ್ಲ ಬೈದು ಮಾತಾಡ್ಬಿಟ್ರೆ ಏನು ಮಾಡ್ತಾರೆ ಎಲ್ಲರೂ? ಇವಾಗ ನಿಮಗೆ ತಲೆಗೆ ಕೆಟ್ಟಿದೆಯಾ ಅಂತ ಕೇಳ್ತಾರೆ, ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡ್ತಾರೆ. ಹಾಗೆ ಈಗ ಈ ಶ್ರೀಕೃಷ್ಣನನ್ನು ಆರಾಧಿಸುವವರು ಇದಕ್ಕೆ ಬಾಯಿ ಮುಚ್ಕೊಂಡಿರಕ್ಕೆ ಹೇಳ್ತೀರೋ ಇಲ್ಲವೋ ನಿಮ್ಮ ಮಂತ್ರಿಗಳಿಗೆ? ಅಥವಾ ನಾಲ್ಗೆ ಇದೆ ಅಂತ ಉದ್ದ ಮಾಡಿಸಿ ಮಾತಾಡಿಸಿ ತಗಲಾಕತ್ತೀರೋ ಇನ್ನೂ? ಎಸ್, प्रज्वल रवन्ना 400 महिलाओं का रेप करता है, वीडियो बनाता है. ये सेक्स स्कैंडल नहीं है, इसको मैस रेप कहा जाता है. प्रधानमंत्री मैस रेपिस्ट का समर्थन कर रहे हैं कि जब प्रधानमंत्री आपसे वोट मांग रहे थे तो उनको मालूम था
प्रज्वल रवन्ना ने किया था। बीजेपी को हर नेता को मालूम था और इसके लिए प्रधानमंत्री को, अमित शाह को और बीजेपी के हर नेता को देश की महिलाओं से, माताओं बहनों से हाथ जोड़कर ಇದರಂತಹ ಕೆಟ್ಟ ವಿಚಾರ ನಾವು ಯಾವತ್ತೂ ದೇಶದಲ್ಲಿ ನೋಡಿಲ್ಲ. ಇದೆಲ್ಲೋ ಒಂದು ಕರಿ ಗಿನ್ನಿಸ್ ದಾಖಲೆ ಆಗ್ತೈತೇನೋ ಅಂತಕ್ಕಂಥ ಭಾವನೆ ನನಗೆ. ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಕ್ತಿ ಭಾವದಿಂದ ಹೆಣ್ಮಕ್ಳಿದ್ರು ಅಂತಿದೆ, ಈ ರೀತಿ ಇರಲಿಲ್ಲ. ಇದನ್ನು ರೆಕಾರ್ಡ್ ಮುರಿಬೇಕಂತಿತ್ತೇನೋ ಅವ್ರದ್ದು ಪ್ರಜ್ವಲ್. ಶ್ರೀಕೃಷ್ಣ ಪರಮಾತ್ಮ ಭಕ್ತಿ ಭಾವದಿಂದ ಹೆಣ್ಣು ಮಕ್ಕಳಿದ್ರು, ಈ ರೀತಿ ಇರಲಿಲ್ಲ. ಬಟ್ ಅದನ್ನೆಲ್ಲಿ ಮೀರು ಬಿಡುತ್ತೆ ಅಂತ ನಾವು ಭಯ. ವಾಟ್ ಸಾರ್ಟ್ ಆಫ್ ಎ ಬ್ರೈನ್ ಐಸೆ ಇವ್ರದ್ದು? ಅರ್ಥವಿಲ್ಲದ ಹೇಳಿಕೆ. ಹಾಂ, ನನಗೇನು ಅರ್ಥ ಆಗಲಿಲ್ಲ ಇವ್ರದ್ದು ಕೇಸ್ ಹಂಗಾರೆ. ಆಲ್ ರೈಟ್. ಅಲ್ಲ ಸರ್, ಸರ್ಕಾರ ಇರೋದು ಇವ್ರದೇ, ಪಂಜಿನ ಮೆರವಣಿಗೆ ಮಾಡೋದಂತೆ. ಎಲ್ಲ ಓಕೆ, ಗೌರವ ಮಿನಿಸ್ಟರ್ ಹೇಳಿದ್ದು ಒಂದು ಸರಿ. ಅಸಹ್ಯಕರವಾದಂತಹ ಘಟನೆ ಪ್ರಸ್ತಾಪ ಆಗಿರೋದನ್ನು ಯಾರೂ ಅಲಗೆಳೆಯೋಕ್ಕಾಗಲ್ವಲ್ಲ. ಈಸ್ ಇಟ್ ನಾಟ್? ಕಾನೂನು ಪ್ರಕಾರ ಏನಾಗತ್ತೋ ಬಿಡುತ್ತೋ, ನಾಳೆ ರಾಜಕಾರಣದಲ್ಲಿ ಇವ್ರುಗಳದನ್ನು ಎಷ್ಟು ಕೆಟ್ಟದಾಗಿ ತಮ್ಮ ಅನುಕೂಲಕ್ಕೆ ಬಳಸ್ಕೋತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಬಟ್ ಒಂದು ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಅಂಟಿಲ್ ಪ್ರೂವ್ಡ್ ನಾ ಹೇಳೋದು, ಈ ರೀತಿ ಪ್ರಸ್ತಾಪಗಳಾಗೋದಿದೆಯಲ್ಲ, ಅದು 400, 100, 16 ಪ್ರಶ್ನೆ. ಆ್ಯಂಡ್ ಈಗೇನು ಆ ಪ್ರಸ್ತಾಪದ ಭಾಗವಾಗಿ ರೆಕಾರ್ಡ್ ಮಾಡ್ತಾರೆ ಮಣ್ಣೊಂದು ಮಸಿ ಅಂತೆಲ್ಲ ಬಂದರೆ, ಇಸ್ ಇಟ್ ನಾಟ್ ಶೇಮ್ಫುಲ್? ಅದನ್ನು ಯಾಕೆ ಬಯಸಬೇಕು? ಅಲ್ಲ, ಆ ಪರಿಸ್ಥಿತಿಯನ್ನು ತಂದುಕೊಂಡಿದ್ದಕ್ಕೆ ನಾವು ಅವಮಾನದಿಂದ ತಲೆ ತಗ್ಗಿಸ್ಬೇಕಾ ಬೇಡವಾ? ಖಂಡಿತ. ಕಾನೂನಲ್ಲಿ ನಾಳೆ ಏನು ಬೇಕಾದ್ರೂ ಆಗ್ಬೋದು, ನಾನು ಆಗಲ್ಲ ಅಂತ ಹೇಳಲ್ಲ. ಆದರೆ ಸಾರ್ವಜನಿಕ ಜೀವನದಲ್ಲಿರುವ ವ್ಯಕ್ತಿಗಳು ತಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದಕ್ಕೆ ಅನ್ನೋದನ್ನು ಅರಿತುಕೊಳ್ಳಬೇಕಾದ್ದಕ್ಕೆ ಇದೊಂದು ಘಟನೆ ತಾನೇ. ಪ್ರತಿ ಸರಿ ಆ ಪ್ರಶ್ನೆ ಅಂತೂ ಇರುತ್ತಲ್ಲ. ಹೌದು ಸರ್, ಅಲ್ವಾ? ಇನ್ನು ಪ್ರಜ್ವಲ್ ವಿರುದ್ಧ ಕೇಳಿ ಬಂದಿರುವಂತಹ ಪೆನ್ಡ್ರೈವ್ ಪ್ರಕರಣದಲ್ಲಿ ಬಿಜೆಪಿ ಮಿತ್ರ ಪಕ್ಷ ಜೆಡಿಎಸ್ಗೆ ಖಡಕ್ ಸಂದೇಶವನ್ನು ರವಾನಿಸಿದೆಯಂತೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಇರೋದು ರಾಜಕೀಯ ಹೊಂದಾಣಿಕೆ ಅಷ್ಟೇ. ಪ್ರಜ್ವಲ್ ವಿಚಾರದಲ್ಲಿ ನಮ್ಮಿಂದ ಯಾವುದೇ ಸಹಾಯ ಸಿಗಲ್ಲ, ಸಮರ್ಥನೆಯೂ ಮಾಡಿಕೊಳ್ಳಲ್ಲ. ಯಾವುದೇ ಕಾರಣಕ್ಕೂ ಕಾನೂನು ಮೀರುವ ಕೆಲಸ ಬೇಡ. ಕೂಡಲೇ ಪ್ರಜ್ವಲ್ನನ್ನ ವಿದೇಶದಿಂದ ವಾಪಸ್ ಕರೆಸಿ ಎಸ್ಐಟಿ ತನಿಖೆಗೆ ಹಾಜರುಪಡಿಸಿ ಅಂತ ಅವರು ಹೇಳಿದ್ದಾರೆ. ಜೆಡಿಎಸ್ಗೆ ಬಿಜೆಪಿ ಹೈಕಮಾಂಡ್ನಿಂದ ಬಂದಿರುವಂತಹ ಸಂದೇಶ ಇದು. ಇದನ್ನೇ ಬಿಜೆಪಿ ನಾಯಕರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪ್ರಜ್ವಲ್ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಹಾಸನ, ಹಾವೇರಿ ಸೇರಿದಂತೆ ಹಲವೆಡೆ ಎಬಿವಿಪಿ ಕೂಡ ಬೀದಿಗಿಳಿದು ಪ್ರತಿಭಟನೆ ನಡೆಸಿತು. ಆದರೆ ಅರವಿಂದ ಲಿಂಬಾವಳಿ ಮಾತ್ರ ಪ್ರಜ್ವಲ್ ಪ್ರಕರಣ ಬಿಜೆಪಿಗೆ ಮುಜುಗರ ತಂದಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು 2 ತಿಂಗಳಿಂದ ಪೆನ್ಡ್ರೈವ್ ಹಿಡ್ಕೊಂಡು ಏನ್ ಮಾಡ್ತಾ ಇದ್ರು? 2 ತಿಂಗಳ ತನಕ ಪೆನ್ಡ್ರೈವ್ ನ ಹಿಡ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಅವ್ರ ಬಳಿನೇ ಹಿಡ್ಕೊಂಡಿದ್ರು. ಯಾಕೆ? ಆಗ್ಲೇನೆ ತನಿಖೆಗೆ ಒಳಪಡಿಸಬಹುದಿತ್ತಲ್ಲ. ರಾಹುಲ್ ಗಾಂಧಿಗೆ ದಾರಿ ತೋಚದಂಗ ಆಗಿದೆ. ಈ ಕಡೆ ರಾಹುಲ್ ಗಾಂಧಿ ಅವರು ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಬಗ್ಗೆನೂ ಕೂಡ ಪಬ್ಲಿಕ್ ಡೊಮೈನ್ ಅಲ್ಲಿ ಹಲವಾರು ರೀತಿಯ ವಿಚಾರಗಳಿದಾವೆ. ಅದನ್ನೆಲ್ಲ ಸತ್ಯ ಅಂತ ನಂಬೋನೇನು ನಾವು? ರಾಹುಲ್ ಗಾಂಧಿ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಅಮೆರಿಕದಲ್ಲಿ ಸಿಗಾಕೊಂಡಿದ್ರಂತೆ ಅನ್ನುವಂತ ಸುದ್ದಿಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು. ಆಗಾಗ ಅವರು ಹಾಲಿಡೇ ಟ್ರಿಪ್ಪಿಗೆ ಹೋಗ್ತಾರೆ. ಹೋಗಬೇಕಾದ್ರೆ ಒಂದೊಂದು ಟ್ರಿಪ್ಪಿಗೆ ಮುಜುಗರ ಆಗಿದೆ ಅಂತ ಹೇಳಿ ಒಪ್ಕೊಂಡ್ಬಿಟ್ಟು ನಾವು ಈಗ 400 ಮಹಿಳೆಯರನ್ನ ಮಾಡಿಬಿಟ್ಟಿದ್ದಾರೆ. ಗೊತ್ತಿಲ್ಲ ಎಷ್ಟು ಮಹಿಳೆಯರು ಏನು ಎತ್ತ ಯಾರಿಗೂ, ಬಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಮಾಫಿ ಮಾಂಗ್ ಅಂತ ರಾಹುಲ್ ಗಾಂಧಿ. ಅದಕ್ಕೆ ಹೆಂಗೆ ಯಾವ ಆಧಾರಗಳು ಇಲ್ವೋ ಹಾಗೆ ಇವರು ಡಿ.ಕೆ. ಶಿವಕುಮಾರ್ ಕೈಲಿ 2 ತಿಂಗಳಿಂದ ಇತ್ತು. ಏನು ಮಾಡ್ತಾ ಇದ್ರು ಗೊತ್ತಿಲ್ಲ ಯಾರಿಗೂ, ಯಾರ ಕೈಲಿತ್ತು 2 ತಿಂಗಳಿಂದ ಅಂತ. ಇವರು ಅದಕ್ಕೆ ಪೂರಕವಾದ ಯಾವ ದಾಖಲೆನೂ ಇಡಲ್ಲ, ಅಥವಾ ಅದಕ್ಕೆ ಬೇಕಾದಂತಹ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ಗಳು ಇಡಲ್ಲ, ಅವರೂ ಇಡಲ್ಲ. ಹೇಳಿಕೆಗೆ ಮಾತ್ರ ಬಿಡ್ತಾ ಇರ್ತಾರೆ ಇವ್ರಿಗೆ ಇಷ್ಟ ಬಂದಂಗೆ. ಇದೇ ಸತ್ಯ ಏನೋ ಅನ್ನೋ ರೀತಿ. ಅಷ್ಟೇ. ಈ ಕೇಸ್ ತನಿಖೆ ತೀವ್ರಗೊಂಡಿದೆ. ಆ ಕಾರ್ ಚಾಲಕ ಯಾರು, ಕಾರ್ತಿಕ್ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಅಂತೆ. ಚಾಲಕ ಮುಂದಿರ್ತಾನಪ್ಪ, ಅವನು ಹಿಂದೆ ಅಲ್ವಾ ಜನ ಕೂತ್ಕೊಳ್ಳೋದು? ಹೌದು ಸರ್, ಈಗ ಅದನ್ನೇ ಕೇಳ್ತೀರಿ ಸರ್, ಅವ್ರ ಹಿಂದೆ ಯಾರಿದ್ದಾರೆ? ಅವರ ಹಿಂದೆ ಯಾರಿದ್ದಾರೆ ಅಂದ್ರೆ ಅವ್ನು ಕಾರ್ ಡ್ರೈವ್ ಮಾಡೋವಾಗ್ಲ? ಹಂಗಲ್ಲ ಸರ್, ರಕ್ಷಣೆಗೆ. ಕುಮಾರಸ್ವಾಮಿ ಅವರ ಪುಸ್ತಕ ಮಲೇಷ್ಯಾಲಿದ್ದಾನ ಅಂತ. ಯಾವನೋ ಗೋತ್ರಿ ಮಲೇಷ್ಯಾನಿದ್ದಾನೋ ಮಾಂಟ್ರಿಯಲ್ನಲ್ಲಿದ್ದಾನೋ. SIT ಯಾಕೆ ಅವನಿಗೆ ನೋಟಿಸ್ ಕೊಟ್ಟಿಲ್ಲ ಅಂತೆಲ್ಲ ಬಂದಿತ್ತು. ಆದರೆ ಬೆನ್ನಲ್ಲೇ ಈಗ ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ SITನವರು. ಏನಂತ? ವಿಚಾರಣೆಗೆ ಬರಬೇಕು. ಯಾರೋ ವ್ಯಕ್ತಿ ಈ ವಿಡಿಯೋಗಳನ್ನು ತಗೊಳ್ಳೋಕ್ಕೆ ಅದೇನೋ ಮೊಬೈಲ್ ಟು ಮೊಬೈಲ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರು ಯಾವ ರೂಪದಲ್ಲಿ ಇನ್ನೊಬ್ಬರ ಮೊಬೈಲಿಂದ ಡಾಟಾ ಕದ್ದಿದ್ರೂ
ಅದು ತಪ್ಪೇ ಕಾನೂನಿನ ಪ್ರಕಾರ ಸೈಬರ್ ಆ್ಯಕ್ಟಲ್ಲಿ. ಒಬ್ಬರ ಪ್ರೈವೇಟ್ ಇದನ್ನ ಕದ್ದಂತ ಅದು ಯಾವ ರೂಪದಲ್ಲಿ ಮಾಡಿದ್ರು ತಪ್ಪೇ ಪ್ರೂವ್ ಆದರೆ ಆಯ್ತಲ್ವಾ. ಇನ್ನು ಪೆನ್ ಡ್ರೈವ್ನೆಲ್ಲ ಹಂಚಿದ್ದಕ್ಕೆ ಅದರ ನವೀನ್ ಗೌಡ ಅಂತ ಅವ್ರ ಮೇಲೆ ಅದೊಂದು ದೂರ ಆಗಿತ್ತು ಹಾಸನದಲ್ಲಿ ಅನ್ಸುತ್ತೆ. ಹಾಂ ಸರ್. ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರಂತೆ, ಬರ್ರಪ್ಪ ನಿಮ್ಮನ್ನು ವಿಚಾರಣೆ ಮಾಡೋಣ ಅಂತ. ಸ್ಥಳ ಮಾಜಾರೆಲ್ಲ ಮಾಡ್ತಾರಂತೆ. ಈಗ ಈ ಕಾರ್ತಿಕ್ ರೆಸ್ಪಾಂಡ್ ಮಾಡದೇ ಇದ್ದರೆ ಅದು ಲುಕೌಟ್ ನೋಟಿಸ್ ಆಗತ್ತೋ ಹೇಗೆ? ಹಾಗೆ ಆಗ್ಬೇಕಲ್ಲ ಅಲ್ವಾ? ಒಂದು ನೋಟಿಸ್ ಆದ್ಮೇಲೆ ಲುಕೌಟ್ ನೋಟಿಸ್ ಕರೆಕ್ಟ್. ನಾನು ಅಲ್ಲ ಹಂಗೆ ಅನ್ನಿಸ್ತು. ಪ್ರಜ್ವಲಕ್ಕೆ ಕೊಟ್ಟಿದಾರಲ್ಲ ಸರ್. ಎಸ್, ಯಾರೋ ಮಾಡ್ತಾರೆ, ಏನು ಮಾಡ್ತಾರೆ ನೋಡೋಣ ಇರಿ. ಈಗ ಇದರಲ್ಲಿ ಆಲ್ರೆಡಿ ಒಂದ್ಸರಿ ಹೇಳಿಕೆಯನ್ನು ಕಾರ್ತಿಕಿನ್ ಪಡ್ಕೊಂಡಿದ್ರು ಸರ್. ಅದಾದ ನಂತರದಲ್ಲಿ ಎಲ್ಲೂ ಹೋಗ್ಕೂಡ್ದು ಅನ್ನುವಂಥ ತಾಕೀತ್ ಮಾಡಬಹುದಿತ್ತ ಸರ್ ಪೊಲೀಸರು? ಮಾಡಬಹುದಾಗಿತ್ತು. ಯಾವಾಗ ಮಾತಾಡಿದ್ದಾರೆ ಅವ್ರಿಗೆ? ಫಸ್ಟ್ ಸ್ಟೇಟ್ಮೆಂಟ್ ನಾವು ಪಡ್ಕೊಂಡಿದ್ದಾರೆ ಅಂತ ಮೊನ್ನೆ ಹೇಳಲಾಯಿತು. ಗೊತ್ತಿಲ್ಲ ನನಗೆ, ನೋ ಐಡಿಯಾ. ಅಂದರೆ ಈ SIT ಆದಮೇಲೆ SIT ಆದಮೇಲೆ ಸರ್ ಪಡ್ಕೊಂಡಿದ್ದ ಮೇಲೆ ಅವನಿಗೆ ಇದೇ ಕೂಡ ಮೇಡ್ ಹಿಮ್ ನಾಟ್ ಟು ಗೋ. ಆ ಸೂಚನೆ ಕೊಡಬಹುದು. ಹಂಗಾಗಿದ್ರೆ ಅವ್ರು ಉತ್ತರ ಕೊಡಬೇಕು. ಈಗ ಹೇಳ್ತಾರ ಪ್ರಜ್ವಲನ್ನು ಯಾತಕ ಕಳಿಸಿದ್ರು, ಮೋದಿನೇ ಕಳಿಸಿದ್ರು, ದೇವೇಗೌಡರೇ ಕಳಿಸಿದ್ರು ಅಂತಾರಲ್ಲ. ಹಾಗಾಗಿ ಇವ್ರನ್ನ ಯಾರು ಕಳಿಸಿದ್ರು ಅಂತ ಬರುತ್ತಾಗ SIT ಅವರೇ ಕಳಿಸಿದ್ರ ಅಂತ ಬಂದ್ಬಿಡತ್ತ ಮೇಲೆ. ನಿಜ. ಹಂಗಿದ್ರೆ ನಾ ಹೇಳ್ತಿರೋದು ದೇ ಕುಡ್ ಹ್ಯಾವ್ ರೆಸ್ಟ್ರೈನ್ಡ್ ಹಿಮ್. ಓಕೆ. ಹಾಂ, ಮಾಡ್ಬೋದಿತ್ತು. ಮಾಡಿದ್ರೆ ನಾ ಹೇಳ್ತಿರೋದು. ಹಾಂ ಸರ್, ಹೇಳಿಕೆ ಪಡ್ಕೊಂಡಿದ್ದು. ಪಡೆದಿದ್ರೆ ಆಲ್ ರೈಟ್. ಸಾಕಾಯಿಲ್ಲ, ಒಂದು ವಿರಾಮಕ್ಕೆ ಹೋಗಿ ವಾಪಸ್ ಬರೋಣ. ನಮ್ಮ ವೆದರ್ ನೋಡೋಣ ಸರ್. ಅಲ್ಲ, ಸುಸ್ತಾಗೋಗಿದ್ದೀನಿ. ಯಾಕೆ ಸರ್? ಅದು ಬಿಸಿಲಿನ ಬೇಸಿಗೆಗೋ ಇಷ್ಟೊಂದು ಇದನ್ನೆಲ್ಲ ಹೇಳಿದ್ದಕ್ಕೋ ಗೊತ್ತಾಗ್ತಿಲ್ಲ. ಅಯೋಮಯವಾಗಿದೆ.